ಅವನೇ ರೂಮ್ನಲ್ಲಿ ಇಲ್ವಲ್ಲ, ಯಾಕೆ? ಲೇ, ಅವನಿ ಅವನಿ ಅವನಿ, ಲೇ ನಿಂತ್ಕೊಳ್ರು. ಲೇ, ಯಾರೋ ನೀವು? ಎದ್ದೇಳು ಬಾವಾ. ಬಾವಾ, ಏಯ್, ಮೊದಲು ಆ ಹುಡುಗಿನ ಗಾಡಿಗೆ ಹಚ್ರೋ. ನನ್ ಗಂಡನ್ನೇ ಹೊಡಿತೀರಾ? ಅಮ್ಮನವ್ರ ಮೈ ಮೇಲೆ ಬಂದಂಗೆ ಹೀಗೆ ಹೊಡಿತಿದ್ದಾಳಲ್ಲ ಇವಳು. ಯಾರದು? ಯಾರೋ ಬರ್ತಿದ್ದಾರೆ. ಊರವರೆಲ್ಲ ಬರೋಕ್ ಮುಂಚೆ ಓಡೋಗೋಣ, ನಡೀರಿ. ಬಾವಾ, 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 ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಹೆಲ್ಪ್ ಮಾಡಿ. ನಿಂಗೇನೂ ಆಗಲ್ಲ ಬಾವಾ. ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನಿಮ್ಗೇನೂ ಆಗಲ್ಲ ಬಾಬಾ, ನಿಂಗೇನೂ ಆಗಲ್ಲ. ಬಾಬಾ, ಕಣ್ಬಿಡು ಬಾಬಾ. ಬಾಬಾ, ಡಾಕ್ಟರ್. ಏನಾಯ್ತಮ್ಮ? ಶ್ರೀಕರ್ ಅವ್ರು ಏನಾಯ್ತಮ್ಮ? ಯಾರೋ ಬಂದು ತಲೆ ಮೇಲೆ ಹೊಡೆದ್ಬಿಟ್ಟು ಹೊಟ್ಟೋದ್ರು. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಈ ವಿಷಯ ಯಜಮಾನ್ರಿಗೆ, ಅಮ್ಮನವ್ರಿಗೆ ಹೇಳಿ.
ಬೇಗ ಹೋಗಿ. ಆಯ್ತಮ್ಮ. ಬೇಗ ಹೋಗಿ. ಡಾಕ್ಟರ್ 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 ಬೇಗ ಬನ್ನಿ. ಏನಾಯ್ತಮ್ಮ? ಯಾರು ಹೊಡೆದು ಹೊರಟೋದ್ರು. ಉಳ್ದಿರೋ ವಿಷಯ ಎಲ್ಲ ಆಮೇಲೆ ಹೇಳ್ತೀನಿ. ಮೊದಲು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಸಿಸ್ಟರ್ ಕರ್ಕೊಂಡೋಗಿ. ವೇದವತಿ ಅಮ್ಮವ್ರೆ, ವೇದವತಿ ಅಮ್ಮವ್ರೆ, 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 ಯಜಮಾನ್ರೆ, ಅಮ್ಮವ್ರೆ, ಯಜಮಾನ್ರೆ ಬೇಗ ಬನ್ನಿ. ಯಜಮಾನ್ರೆ, ಯಜಮಾನ್ರೆ ಬೇಗ ಬನ್ನಿ. ಅಮ್ಮವ್ರೆ, ಅಮ್ಮವ್ರೆ ಬೇಗ ಆಚೆಗೆ ಬನ್ನಿ. ಯಜಮಾನ್ರೆ, ಯಜಮಾನ್ರೆ ಬೇಗ ಬನ್ನಿ. ಬೇಗ ಬನ್ನಿ ಆಚೆಗೆ. ಅಮ್ಮವ್ರೆ, ಈ ಸಮಯದಲ್ಲಿ ಯಾರ್ರೀ? ಏನು ಅಪಾಯ ಆಗಿರ್ಬೇಕು, ಬಾ ನೋಡೋಣ. ಅಬ್ಬಾ, ಒಳ್ಳೆ ನಿದ್ದೆ ಹಾಳು ಮಾಡ್ಬಿಟ್ರು. ಸರಿ, ಏನು ಅಂತ ನೋಡೋಣ ಬನ್ನಿ. ಬಾಬಾ, ಬಾಬಾ ಎದ್ದೇಳು ಬಾಬಾ. ಏನಾಯ್ತು ಬಾಮ? ಇದಾ ಹೇಳು ಬಾಬಾ. ಹೊರಗಡೆ ಯಾರೋ ಕರೀತಾ ಇದ್ದಾರೆ, ನೋಡೋಣ ಬಾ. ಹೇಳು ಬಾಬಾ. ಬಾ. ಯಜಮಾನ್ರೆ, ಯಜಮಾನ್ರೆ ಬೇಗ ಬನ್ನಿ, ತೊಂದರೆ ಆಗಿದೆ. ಶ್ರೀಕರ್ ಅವರು ಸಾವು ಬದುಕಿನ ಮಧ್ಯೆ ಇದ್ದಾರಮ್ಮ. ಏನು? ನನ್ ಮಗ ಮನೇಲೇ ಇದ್ದಾನಲ್ಲ. ಶ್ರೀಕರ್, ಶ್ರೀಕರ್, ಶ್ರೀಕರ್ ಅವರಿಗೆ ಯಾರೋ ರೌಡಿಗಳು ತಲೆಗೆ ಹೊಡೆದು ಏಟಾಗಿದೆಯಮ್ಮ. ಅವನಮ್ಮವರು ಗಾಡಿ ಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ರು. ನಿಮ್ಗೆ ವಿಷಯ ಹೇಳಕ್ ಹೇಳಿದಾರಮ್ಮ. ಶ್ರೀಕರ್ ಅವ್ರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆಯಮ್ಮ. ಏನ್ರಿ? ಹೋಗೋಣ ಬನ್ರಿ. ಶ್ರೀಕರ್, ಶ್ರೀಕರ್ ಬೇಗ ಬನ್ರಿ. ಶ್ರೀಕರ್, 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 ಶ್ರೀಕರ್. ಅತ್ತೆ, ಎಲ್ಲಿ ಎಲ್ಲಿ ನನ್ನ ಮಗ? ಒಳಗಡೆ ಇದ್ದಾರೆ. ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಏನಾಯ್ತಮ್ಮ? ನಾನ್ ಮಲಗಿರ್ಬೇಕಾದ್ರೆ ನನ್ ರೂಮ್ ಒಳಗೆ 4 ಜನ ಬಂದ್ರು ಮಾವ. ರಾಮು, ಯಜಮಾನ್ರೆ ಬಂದವರು
ಯಾರಿಗೆ ಸಂಬಂಧಪಟ್ಟ ಮನುಷ್ಯರು ಅಂತ ತಿಳ್ಕೊಂಡು ನನ್ನ ಸೋದರ ಸೊಸೆನ ಯಾಕೆ ಕಿಡ್ನಾಪ್ ಮಾಡಬೇಕು ಅಂತ ಅನ್ಕೊಂಡ್ರೋ ತಿಳ್ಕೊಂಡು ನನಗೆ ಫೋನ್ ಮಾಡು. ಸರಿ ಯಜಮಾನ್ರೆ. ಈ ವಿಷಯದ ಬಗ್ಗೆ ನಾನು ಕೂಡಲೇ SI ಹತ್ರ ಮಾತಾಡ್ತೀನಿ. SI ಅವರೇ, ನಾನು ಪ್ರಸಾದ್ ರಾವ್ ಮಾತಾಡ್ತಿರೋದು. ನೀವಾ? ಈ ಟೈಮಲ್ಲಿ ಏನ್ ಸರ್? ನಮ್ಮ ಸೋದರ ಸೊಸೆನ ಕಿಡ್ನಾಪ್ ಮಾಡೋಕೆ ನಮ್ಮ ಮನೆಗೆ ಯಾರೋ ಅಪರಿಚಿತರು ಬಂದ್ರು. ತಪ್ಸೋಕ್ ಹೋದ ನಮ್ಮ ಶ್ರೀಕರ್ಗೆ ಹೊಡೆದಿದ್ದಾರೆ. ಅಟ್ಯಾಕ್ ಮಾಡಿದವ್ರ ಬಗ್ಗೆ ನನಗೆ ಗೊತ್ತಾಗ್ಬೇಕು ಸರ್. ನಾನು ಯಾರನ್ನೂ ಬಿಡಲ್ಲ ಸರ್. ಇಮ್ಮಿಡಿಯೇಟ್ ಆಗಿ ಎನ್ಕ್ವೈರಿ ಶುರು ಮಾಡಿ. ಓಕೆ ಸರ್. ಯಾರು ಏನು ಅಂತ ತಿಳ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಹಾ, ಶ್ರೀಕರ್ ಅವ್ರು ಹೇಗಿದ್ದಾರೋ ಏನೋ, ಒಳಗೆ ಹೋಗಿ ನೋಡೋಣ ನಡೀರಿ. ಡಾಕ್ಟ್ರು ಹೊರಗಡೆ ಬರ್ದೆ ಒಳಗಡೆ ಹೇಗ್ ಕಳಿಸ್ತಾರೆ ನಿಹಾರಿಕಾ? ನನ್ ಶ್ರೀಕರ್ ಅವ್ರಿಗೆ ಯಾಕೆ ಹೇಗಾಯ್ತು? ಅವನಿಗೇನು ಆಗಲ್ಲ, ನೀನ್ ಹೆದರ್ಕೋಬೇಡ. ನನ್ ಮಗ ಹೇಗಿದ್ದಾನೆ ಡಾಕ್ಟರ್? ಅವನ್ ಪ್ರಾಣಕ್ಕೇನೋ ಅಪಾಯ ಇಲ್ಲ ಅಲ್ವಾ? ತಲೆಗೆ ತುಂಬಾ ಪೆಟ್ಟಾಗಿದೆ. ಶ್ರೀಕರ್ ಅವರು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿಲ್ಲ. ತಕ್ಷಣ ಸಿಟಿ ಕರ್ಕೊಂಡು ಹೋಗೋದು ಒಳ್ಳೇದು. ಅಲ್ಲದೆ ಇಲ್ಲಿ ಆಂಬ್ಯುಲೆನ್ಸ್ ಫೆಸಿಲಿಟಿ ಇಲ್ಲ. ಬೇಗ ಕರ್ಕೊಂಡು ಹೋಗಿಲ್ಲ ಅಂದರೆ ಅವ್ರ ಜೀವಕ್ಕೆ ತುಂಬ ಅಪಾಯ ಇದೆ. ಹಾಗನ್ಬೇಡಿ ಡಾಕ್ಟರ್. ನಾನು ತಕ್ಷಣ ನಮ್ ಶ್ರೀಕರ್ನ ಕರ್ಕೊಂಡು ಹೋಗ್ತೀನಿ. ಮೊದಲು ನನ್ನ ಮಗನ್ ನನಗೆ ತೋರಿಸಿ ಪ್ಲೀಸ್. ಬನ್ನಿ ಬನ್ನಿ ನೋಡಿ. ಬನ್ನಿ. ಮಗನ್ಗೆ ಏನೂ ಆಗಿಲ್ಲ ಅಲ್ವಾ? ನನ್ ಮಗ ಹುಷಾರಾಗಿದ್ದಾನಲ್ವಾ? ಕ್ಷೇಮ ಅಂತ ಈಗಲೇ ಹೇಳೋಕ್ಕಾಗಲ್ಲಮ್ಮ. ಯಾಕಂದ್ರೆ ತಲೆ ಹಿಂದೆಗಡೆ ಚಿಕ್ಕ ಮೆದುಳು ಇರೋ ಜಾಗದಲ್ಲಿ ಬಲವಾದ ಗಾಯ ಆಗಿದೆ, ರಕ್ತ ತುಂಬ ಹೋಗಿದೆ. ಸೊ ಒಂದು ರೀತಿಲಿ ಹೇಳಬೇಕು ಅಂದರೆ ಪೇಷಂಟ್ ಬದುಕೋ ಅವಕಾಶ ಕಡಿಮೆ ಅಂತಾನೆ ಹೇಳ್ಬೋದು.
ಮಾಡಿ. ಮೊದಲು ರಿಪೋರ್ಟ್ಸ್ ಬರಬೇಕು. ಬ್ರೈನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದರೆ ಏನು ಪರವಾಗಿಲ್ಲ. ಏನಾದರೂ ಡ್ಯಾಮೇಜ್ ಇದೆ ಅಂದರೆ ಮಾತ್ರ ಕಂಡೀಷನ್ ಕ್ರಿಟಿಕಲ್ ಆಗುತ್ತೆ. 24 hours ಅಬ್ಸರ್ವೇಷನ್ಲಿರೋವರೆಗೂ ಏನೂ ಹೇಳೋಕ್ಕಾಗಲ್ಲಮ್ಮ. ನನ್ ಮಗ ಯಾರಿಗೆ ಅನ್ಯಾಯ ಮಾಡಿದಾನೆ ಅಂತ ಹೀಗ್ ಮಾಡಿದಾರೆ. ಶ್ರೀಕರ್ ಅವ್ರಿಗೇನು ಆಗಲ್ಲ ಅತ್ತೆ. ಶ್ರೀಕರ್ ಅವರು ನನ್ಗೋಸ್ಕರನಾದ್ರೂ ಬದುಕ್ತಾರೆ. ನನ್ ಕತ್ತಕ್ ತಾಳಿ ಕಟ್ಟೋದಕ್ಕೋಸ್ಕರನಾದ್ರೂ ಬದುಕ್ತಾರೆ. ದೇವ್ರು ನಮಗ್ ಅನ್ಯಾಯ ಮಾಡಲ್ಲ ಅತ್ತೆ. ಅಕ್ಕ, ವೆಯ್ಟ್ ಮಾಡೋದಕ್ಕೆ ನನ್ನಿಂದ ಆಗಲ್ಲ. ಫೋನ್ ಮಾಡು. ಫೋನ್ ಮಾಡು. ಅಮ್ಮ ಫೋನ್ ಮಾಡ್ತಿದ್ದಾಳೆ, ಈಗಲೇ ಬರ್ತೀನಿ. ರಿಂಗ್ ಆಗ್ತಿದೆ. ಹಲೋ ಹಲೋ ನಿಹಾರಿಕಾ, ಬೆಳಿಗ್ಗೆಯಿಂದ ನೀನ್ ಫೋನ್ಗೋಸ್ಕರ ಕಾಯ್ತಾ ಇದ್ದೀನಿ. ಅದು ಅಮ್ಮ, ಅದು ಮುಹೂರ್ತದ ವಿಷಯ ಏನಾಯ್ತು ಅಂತ ಕೇಳು ಅಕ್ಕ. ವಿಕಾಸ್ ಮತ್ ಕೇಳಿಸ್ತಲ್ವಾ? ಗುಡ್ ನ್ಯೂಸ್ಗೋಸ್ಕರ ಕಾಯ್ತಿದ್ದಾನೆ. ಏನಾಯ್ತು ಅಂದ್ರೆ ಹೊರಟು ಬರ್ಬೇಕೇನೋ ಕೇಳು ಅಕ್ಕ. ಹಳ್ಳಿಗೆ ಹೊರಟು ಬಾ ಅಂತೀಯಾ? ಅವನು ಬೆಟ್ಟದ ಮೇಲಿಂದ ಹಾರು ಅಂತಾನೆ. ಹೋಗ್ ಹಾರು. ಅದೇನೆ ಹಾಗಂದೆ? ಮತ್ತೆ ಕೋರಸ್ ಹಾಡ್ತೀಯಲ್ಲ ಯಾಕೆ? ಅಕ್ಕ ಏನಂತಿದ್ದಾಳೆ? ಬೆಟ್ಟದ ಮೇಲಿಂದ ಹಾರು ಅಂತಿದ್ದಾಳೆ. ಏನೋ ಆಗಿರೋ ಹಾಗಿದೆ. ಮೊದಲು ಅಲ್ಲಿನ ವಿಷಯ ತಿಳ್ಕೊ ಗೌತಮಿ. ಅಮ್ಮ ನಿಹಾರಿಕಾ, ಅಷ್ಟಕ್ಕೂ ಏನ್ ನಡೀತಮ್ಮ? ನೀವ್ ಎಲ್ಲಿಗೂ ಹೊರಡ್ಬೇಕಾಗಿರೋ ಅಗತ್ಯ ಇಲ್ಲ. ನಾವ್ ಆಲ್ರೆಡಿ ಬೆಂಗಳೂರಿಗೆ ರೀಚ್ ಆಗಿದೀವಿ. ಹೌದಾ? ಏನಾಗ್ತಿದ್ಯೋ ನನಗೆ ಗೊತ್ತಾಗ್ಬೇಕು. ಲೌಡ್ ಸ್ಪೀಕರ್ ಆನ್ ಮಾಡು. ನಿಹಾರಿಕಾ, ಅಷ್ಟಕ್ಕೂ ಏನ್ ನಡೀತು? ವಿಕಾಸ್ಗೆ ಯಾವ್ದೋ ದರಿದ್ರ ಅಂಟಿರೋ ಹಾಗಿದೆ. ಯಾವಾಗ್ಲೂ ಯಾವ್ದೋ ಒಂದ್ ರೀತಿಲಿ ಅಡ್ಡಿ ಆಗ್ತಾನೆ ಇದೆ. ಏನಾಯ್ತು ಬೇಬಿ? ಹಳ್ಳಿಲಿ ಶ್ರೀಕರ್ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದಾರೆ. ಯಾವ ಹಾಸ್ಪಿಟಲ್ ಇನಾಗ್ರೇಷನ್ಗೆ ಅಂತ ನಾವು ಹೋಗಿದ್ವೋ ಅದೇ ಹಾಸ್ಪಿಟಲ್ ಅಲ್ಲಿ ಮೊದಲು ಟ್ರೀಟ್ಮೆಂಟ್ ಕೊಟ್ರು. ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಸಿಟಿಗೆ ಕರ್ಕೊಂಡು ಹೋಗಿ ಅಂದಿದ್ದಕ್ಕೆ ಈಗಷ್ಟೇ ಬಂದ್ವಿ. ಶ್ರೀಕರ್ ಅವ್ರ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ. ಏನಾಗುತ್ತೋ ಏನು ಅಂತ ತುಂಬಾ ಭಯ ಆಗ್ತಿದೆ. ನಮ್ಮನ್ನ ಬಾ ಅಂತೀಯ ಮಗಳೇ? ಇವಾಗೇನ್ ಬೇಡ, ಸಿಚುವೇಶನ್ ನೋಡಿ ನಾನೇ ಕಾಲ್ ಮಾಡ್ತೀನಿ, ಅವಾಗ ಹೊರಡಿ. ಮಧ್ಯದಲ್ಲಿ ಫೋನ್ ಮಾಡಿ ಮಾಡಿ ಡಿಸ್ಟರ್ಬ್ ಮಾಡಬೇಡಿ, ಸರಿನಾ? ಇಡ್ತೀನಿ. ನಿಹಾರಿಕಾ 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 ನಿಹಾರಿಕಾ, ಒಂದ್ ಸೆಕೆಂಡ್. ಏನು? ನಾನು ಈ ಮಾತು ಕೇಳಬಾರ್ದು, ಬಟ್ ಜನರಲ್ ಕ್ಯೂರಿಯಾಸಿಟಿಯಿಂದ ಕೇಳ್ತಿದ್ದೀನಿ. ಒಂದ್ ವೇಳೆ ಶ್ರೀಕರ್ ಹೋದ ಅನ್ಕೋ, ನನ್ನ ಪರಿಸ್ಥಿತಿ ಏನು? ಬುದ್ಧಿ ಇದ್ದು ಮಾತಾಡ್ತಿದ್ಯಾ? ನಿನ್ ಕ್ಯೂರಿಯಾಸಿಟಿ ನಿನ್ ಪಿಂಡ ಪ್ರದಾನ ಮಾಡೋ ಶ್ರಾದ್ದದಾಗಿದೆ. ಇಡೋ ಫೋನು. ಯಾವ ತರ ಮಾತಾಡ್ತಿದ್ದಾನೆ, ಸ್ವಲ್ಪನೂ ಬುದ್ಧಿ ಇಲ್ಲ. ಛೇ, ಶ್ರೀಕರ್ಗೇನಾದ್ರೂ ಆದ್ರೆ ಅವನ್ ಪರಿಸ್ಥಿತಿ ಏನು ಅಂತೆ. ನಾನ್ ಶ್ರೀಕರ್ ಅವ್ರನ್ನ ಪಡ್ಕೊಳ್ಳೋದಕ್ಕೋಸ್ಕರನೇ ನಿನ್ನನ್ನು ಸಹಿಸ್ಕೋತಿದ್ದೀನಿ. ಇಲ್ಲ ಅಂದ್ರೆ ಯಾವ ಲೆಕ್ಕ? ನಾನು ಕೇಳಿದ್ರಲ್ಲಿ ತಪ್ಪೇನಿದೆ ಅಕ್ಕ? ಒಂದ್ ವೇಳೆ ಶ್ರೀಕರ್ ಹೋದ ಅನ್ಕೋ, ಅವನ ಜೊತೆ ನನ್ನ ಮದುವೆ ಮಾಡಲ್ವಾ? ಏಯ್, ಆ ಮಾತಂದ್ಬೇಡ್ವೋ. ಶ್ರೀಕರ್ಗೇನಾದ್ರೂ ಆಗ್ಬಾರ್ದಾಯ್ತು ಅಂದ್ರೆ ನಿಹಾರಿಕಾ ಮೆಂಟಲ್ ಆಗ್ತಾಳೆ. ಅವನಿಗೆ ನನಗೆ ಸಿಗ್ಲಿಲ್ಲ ಅಂದ್ರೆ ನಾನು ಮೆಂಟಲ್ ಆಗ್ತೀನಿ ಅಕ್ಕ. ಅಬ್ಬಾ, ಅವ್ರವ್ರಗಳು ಅವ್ರಿಗೆ. ಪರಿಸ್ಥಿತಿ ನೋಡಿದ್ರೆ ನಿನಗೆ ಮದುವೆ ಆಗೋ ತರ ಇಲ್ಲ ಬಾಮೈದ. ವಿಕ್ಕಿ ಬಿಡೋ. ಬಾಮೈದ ಬಿಡು. ಬಿಡು. ಅವ್ರನ್ನ ಬಿಡೋ ಫಸ್ಟ್. ಸತ್ತೋಗ್ಬಿಡ್ತಾರ. ಬಿಡು ಬಾಮೈದ. ಇನ್ನೊಂದ್ಸರಿ ಆ ಮಾತು ಅನ್ಬೇಡ. ಸಾಯೋ ತರ ಇದಾರೆ, ಬಿಡು. ಇನ್ನು ಯಾವತ್ತಾದ್ರೂ ಈ ಮಾತಂದ್ರೆ ಸಾಯಿಸ್ಬಿಡ್ತೀನಿ.
ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ. ದೇವ್ರೆ